ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೀರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಸಿಹಿ ನೀರಿನ ತುಂಗೆಗೆ ವಿಷ ಸೇರ್ತಾ ಇರೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಕಾರ್ಖಾನೆಯ ತ್ಯಾಜ್ಯದ ನೀರು ನದಿಯನ್ನ ಸೇರಿ ಅನ್ನವೂ ಕೂಡ ನಂಜಾಗ್ತಾ ಇದೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಆದರೆ ಇದೇ ಸತ್ಯ ವೀಕ್ಷಕರೇ. ಅನ್ನವೂ ಕೂಡ ನಂಜಾಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ನದಿಗೆ ಕೆಮಿಕಲ್ ನೀರು ಹರಿತಾ ಇದೆ. ತುಂಗಾಪಾನ ಅಂತ ಹೇಳ್ತೀವಿ, ಅಂತ ಪರಿಶುದ್ಧವಾದ ನೀರಿಗೆ ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ ಕಳ್ಳದಾರಿಗಳಿಂದ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ, ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಕೂಡ ಬರಡಾಗ್ತಾ ಇದೆ. ಜಮೀನ್ ಮೇಲೆ ಯೂಶುವಲಿ ನೀವು ನೋಡಿದಾಗ ಫಲವತ್ತಾದ ಮಣ್ಣಿರುತ್ತೆ, ಆದರೆ ಅಲ್ಲಿ ನೀವು ಆ ಜಮೀನಿಗೆ ಹೋದ್ರೆ ಫಲವತ್ತಾದ ಮಣ್ಣು ಸಿಗ್ತಾ ಇಲ್ಲ. 1-1.5 ಇಂಚು ಕೆಮಿಕಲ್ಲೇ ಸಿಗ್ತಾ ಇದೆ. ಆ ಫಲವತ್ತಾದ ಮಣ್ಣೇ ಮಾಯ ಆಗಿದೆ ಅಂದಮೇಲೆ ಅಂಥ ಜಮೀನಲ್ಲಿ ಬೆಳೆದಂತಹ ತರಕಾರಿ, ಭತ್ತ, ಅಕ್ಕಿನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಏನಾಗಬೇಡ. ಇದು ಈಗ ನಮ್ಮ ಚಿಂತೆಗೆ ಕಾರಣ ಆಗಿರುವಂಥ ವಿಷಯ. ತುಂಗಭದ್ರಾ ನದಿಯುದ್ದಕ್ಕೂ ಇದೇ ರೀತಿಯ ಸಮಸ್ಯೆ ವೀಕ್ಷಕರೇ. ಹಿಂಗಾಗಿ ತುಂಗಭದ್ರಾ ಈಗ ಅಭದ್ರ. ಇನ್ನೂ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ವಿಷಯುಕ್ತ ನದಿ ನೀರಿನಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಆಪತ್ತು ಬಂದಿದೆ. ತುಂಗಭದ್ರೆಗೆ ಸೇರ್ತಾ ಇರುವಂಥದ್ದು ಯಾವ ರೀತಿ ವಿಷ ಅಂತಂದ್ರೆ, ಈ ಗದ್ದೆಗಳಿಗೆ ಕ್ರಿಮಿನಾಶಕವನ್ನ ಬಳಸ್ತೀವಲ್ಲ, ಅದು ಕೂಡ ಹೋಗಿ ನದಿನೇ ಸೇರ್ತಾ ಇರೋದು. ಕಾರ್ಖಾನೆಗಳ ತ್ಯಾಜ್ಯ ನೀರು ಹೋಗಿ ನದಿನೇ ಸೇರ್ತಾ ಇರೋದು. ಇನ್ನೂ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಮಣ್ಣಿನ ಮೇಲ್ಮೈ ಪದರದಲ್ಲಿ 1-1.5 ಇಂಚು ಬರೀ ಕೆಮಿಕಲ್ಲೇ. ಫಲವತ್ತಾದ ಮಣ್ಣು ಸಿಗೋದೇ ಇಲ್ಲ. ಕೆಮಿಕಲ್ ಮಿಶ್ರಿತ ಮಣ್ಣು, ವಿಷಪೂರಿತ ನೀರಿನಿಂದ ಕೃಷಿ ಮಾಡುವಂತಹ ಕೆಲಸ ಅನಿವಾರ್ಯ ಕೂಡ ಆಗಿದೆ ರೈತರಿಗೆ. ಕಾರ್ಖಾನೆಯವರು ನೀರು ಬಿಡ್ತಾ ಇದ್ದಾರೆ, ವಿಷಯುಕ್ತ ನೀರನ್ನ, ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ಬಂದ ನೀರಿನಿಂದ ಕೃಷಿ ಮಾಡಬೇಕು. ವಿಷ ಮಿಶ್ರಿತ ನದಿ ನೀರಿನಿಂದ ಬೆಳೆದಂಥ ಬೆಳೆ, ತರಕಾರಿ ಎಲ್ಲವೂ ವಿಷ. ಅದರಿಂದ ಕ್ಯಾನ್ಸರ್, ಚರ್ಮ ರೋಗ ಸೇರಿ ಮಾರಣಾಂತಿಕ ಕಾಯಿಲೆಗಳ ಆತಂಕ ಈಗ ಜನರನ್ನ ಕಾಡ್ತಾ ಇದೆ. ತುಂಗಾಪಾನಕ್ಕೆ ಯೋಗ್ಯವಾಗದೆ ಮಲಿನವಾಗ್ತಾ ಇರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು, ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು. ತುಂಗಭದ್ರಾ ಮಲಿನವಾಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋದನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇದೆ. ಇಂಥ ಒಂದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನ ತಡೆಗಟ್ಟಬಹುದು. ಆದರೆ ಈ ಮಲಿನ ಆಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನು ಅಲ್ಲ, ನೀನು ಅಲ್ಲ. ಸೊ ಸರ್ಕಾರ ತುಂಗಭದ್ರಾ ನದಿಯನ್ನ ಮತ್ತೆ ಪರಿಶುದ್ಧವಾಗಿಸಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಪರಿಶುದ್ಧ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಇನ್ನು ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೀರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಸಿಹಿ ನೀರಿನ ತುಂಗೆಗೆ ವಿಷ ಸೇರ್ತಾ ಇರೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಕಾರ್ಖಾನೆಯ ತ್ಯಾಜ್ಯದ ನೀರು ನದಿಯನ್ನ ಸೇರಿ ಅನ್ನವೂ ಕೂಡ ನಂಜಾಗ್ತಾ ಇದೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಆದರೆ ಇದೇ ಸತ್ಯ ವೀಕ್ಷಕರೇ. ಅನ್ನವೂ ಕೂಡ ನಂಜಾಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ನದಿಗೆ ಕೆಮಿಕಲ್ ನೀರು ಹರಿತಾ ಇದೆ. ತುಂಗಾಪಾನ ಅಂತ ಹೇಳ್ತೀವಿ, ಅಂತ ಪರಿಶುದ್ಧವಾದ ನೀರಿಗೆ ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ ಕಳ್ಳದಾರಿಗಳಿಂದ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ, ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಕೂಡ ಬರಡಾಗ್ತಾ ಇದೆ. ಜಮೀನ್ ಮೇಲೆ ಯೂಶುವಲಿ ನೀವು ನೋಡಿದಾಗ ಫಲವತ್ತಾದ ಮಣ್ಣಿರುತ್ತೆ, ಆದರೆ ಅಲ್ಲಿ ನೀವು ಆ ಜಮೀನಿಗೆ ಹೋದ್ರೆ ಫಲವತ್ತಾದ ಮಣ್ಣು ಸಿಗ್ತಾ ಇಲ್ಲ. 1-1.5 ಇಂಚು ಕೆಮಿಕಲ್ಲೇ ಸಿಗ್ತಾ ಇದೆ. ಆ ಫಲವತ್ತಾದ ಮಣ್ಣೇ ಮಾಯ ಆಗಿದೆ ಅಂದಮೇಲೆ ಅಂಥ ಜಮೀನಲ್ಲಿ ಬೆಳೆದಂತಹ ತರಕಾರಿ, ಭತ್ತ, ಅಕ್ಕಿನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಏನಾಗಬೇಡ. ಇದು ಈಗ ನಮ್ಮ ಚಿಂತೆಗೆ ಕಾರಣ ಆಗಿರುವಂಥ ವಿಷಯ. ತುಂಗಭದ್ರಾ ನದಿಯುದ್ದಕ್ಕೂ ಇದೇ ರೀತಿಯ ಸಮಸ್ಯೆ ವೀಕ್ಷಕರೇ. ಹಿಂಗಾಗಿ ತುಂಗಭದ್ರಾ ಈಗ ಅಭದ್ರ. ಇನ್ನೂ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ವಿಷಯುಕ್ತ ನದಿ ನೀರಿನಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಆಪತ್ತು ಬಂದಿದೆ. ತುಂಗಭದ್ರೆಗೆ ಸೇರ್ತಾ ಇರುವಂಥದ್ದು ಯಾವ ರೀತಿ ವಿಷ ಅಂತಂದ್ರೆ, ಈ ಗದ್ದೆಗಳಿಗೆ ಕ್ರಿಮಿನಾಶಕವನ್ನ ಬಳಸ್ತೀವಲ್ಲ, ಅದು ಕೂಡ ಹೋಗಿ ನದಿನೇ ಸೇರ್ತಾ ಇರೋದು. ಕಾರ್ಖಾನೆಗಳ ತ್ಯಾಜ್ಯ ನೀರು ಹೋಗಿ ನದಿನೇ ಸೇರ್ತಾ ಇರೋದು.
ಇನ್ನೂ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಮಣ್ಣಿನ ಮೇಲ್ಮೈ ಪದರದಲ್ಲಿ 1 ರಿಂದ 1.5 ಇಂಚು ಬರೀ ಕೆಮಿಕಲ್ಲೇ, ಫಲವತ್ತಾದ ಮಣ್ಣು ಸಿಗೋದೇ ಇಲ್ಲ. ಕೆಮಿಕಲ್ ಮಿಶ್ರಿತ ಮಣ್ಣು, ವಿಷಪೂರಿತ ನೀರಿನಿಂದ ಕೃಷಿ ಮಾಡುವಂತಹ ಕೆಲಸ ಅನಿವಾರ್ಯ ಕೂಡ ಆಗಿದೆ ರೈತರಿಗೆ. ಕಾರ್ಖಾನೆಯವರು ನೀರು ಬಿಡ್ತಾ ಇದ್ದಾರೆ, ವಿಷಯುಕ್ತ ನೀರನ್ನ, ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ಬಂದ ನೀರಿನಿಂದ ಕೃಷಿ ಮಾಡಬೇಕು. ವಿಷ ಮಿಶ್ರಿತ ನದಿ ನೀರಿನಿಂದ ಬೆಳೆದಂಥ ಬೆಳೆ, ತರಕಾರಿ ಎಲ್ಲವೂ ವಿಷ. ಅದರಿಂದ ಕ್ಯಾನ್ಸರ್, ಚರ್ಮ ರೋಗ ಸೇರಿ ಮಾರಣಾಂತಿಕ ಕಾಯಿಲೆಗಳ ಆತಂಕ ಈಗ ಜನರನ್ನ ಕಾಡ್ತಾ ಇದೆ. ತುಂಗಾ ಪಾನಕ್ಕೆ ಯೋಗ್ಯವಾಗದೆ ಮಲಿನವಾಗ್ತಾ ಇರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು, ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು. ತುಂಗಭದ್ರಾ ಮಲಿನವಾಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋದನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇದೆ. ಇಂಥ ಒಂದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನು ತಡೆಗಟ್ಟಬಹುದು. ಆದರೆ ಈ ಮಲಿನ ಆಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನು ಅಲ್ಲ, ನೀನು ಅಲ್ಲ. ಸೊ ಸರ್ಕಾರ ತುಂಗಭದ್ರಾ ನದಿಯನ್ನ ಮತ್ತೆ ಪರಿಶುದ್ಧವಾಗಿಸಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಪರಿಶುದ್ಧ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಇನ್ನು ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೀರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿಹಿ ನೀರಿನ ತುಂಗೆಗೆ ವಿಷ ಸೇರ್ತಾ ಇರೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಕಾರ್ಖಾನೆಯ ತ್ಯಾಜ್ಯದ ನೀರು ನದಿಯನ್ನ ಸೇರಿ ಅನ್ನವೂ ಕೂಡ ನಂಜಾಗ್ತಾ ಇದೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಆದರೆ ಇದೇ ಸತ್ಯ ವೀಕ್ಷಕರೇ. ಅನ್ನವೂ ಕೂಡ ನಂಜಾಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ನದಿಗೆ ಕೆಮಿಕಲ್ ನೀರು ಹರಿತಾ ಇದೆ. ತುಂಗಾ ಪಾನ ಅಂತ ಹೇಳ್ತೀವಿ, ಅಂತ ಪರಿಶುದ್ಧವಾದ ನೀರಿಗೆ ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ ಕಳ್ಳದಾರಿಗಳಿಂದ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ, ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಕೂಡ ಬರಡಾಗ್ತಾ ಇದೆ. ಜಮೀನು ಮೇಲೆ ಯೂಶುವಲಿ ನೀವು ನೋಡಿದಾಗ ಫಲವತ್ತಾದ ಮಣ್ಣಿರುತ್ತೆ, ಆದರೆ ಅಲ್ಲಿ ನೀವು ಆ ಜಮೀನಿಗೆ ಹೋದರೆ ಫಲವತ್ತಾದ ಮಣ್ಣು ಸಿಗ್ತಾ ಇಲ್ಲ. 1 ರಿಂದ 1.5 ಇಂಚು ಕೆಮಿಕಲ್ಲೇ ಸಿಗ್ತಾ ಇದೆ. ಆ ಫಲವತ್ತಾದ ಮಣ್ಣೇ ಮಾಯ ಆಗಿದೆ ಅಂದಮೇಲೆ ಅಂಥ ಜಮೀನಲ್ಲಿ ಬೆಳೆದಂತಹ ತರಕಾರಿ, ಭತ್ತ, ಅಕ್ಕಿನ ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಏನಾಗಬೇಡ. ಇದು ಈಗ ನಮ್ಮ ಚಿಂತೆಗೆ ಕಾರಣ ಆಗಿರುವಂಥ ವಿಷಯ. ತುಂಗಭದ್ರಾ ನದಿಯುದ್ದಕ್ಕೂ ಇದೇ ರೀತಿಯ ಸಮಸ್ಯೆ ವೀಕ್ಷಕರೇ. ಹಿಂಗಾಗಿ ತುಂಗಭದ್ರಾ ಈಗ ಅಭದ್ರ. ಇನ್ನೂ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ವಿಷಯುಕ್ತ ನದಿ ನೀರಿನಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಆಪತ್ತು ಬಂದಿದೆ. ತುಂಗಭದ್ರೆಗೆ ಸೇರ್ತಾ ಇರುವಂಥದ್ದು ಯಾವ ರೀತಿ ವಿಷ ಅಂತಂದ್ರೆ, ಈ ಗದ್ದೆಗಳಿಗೆ ಕ್ರಿಮಿನಾಶಕವನ್ನ ಬಳಸ್ತೀವಲ್ಲ, ಅದು ಕೂಡ ಹೋಗಿ ನದಿನೇ ಸೇರ್ತಾ ಇರೋದು. ಕಾರ್ಖಾನೆಗಳ ತ್ಯಾಜ್ಯ ನೀರು ಹೋಗಿ ನದಿನೇ ಸೇರ್ತಾ ಇರೋದು. ಇನ್ನೂ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಮಣ್ಣಿನ ಮೇಲ್ಮೈ ಪದರದಲ್ಲಿ 1 ರಿಂದ 1.5 ಇಂಚು ಬರೀ ಕೆಮಿಕಲ್ಲೇ, ಫಲವತ್ತಾದ ಮಣ್ಣು ಸಿಗೋದೇ ಇಲ್ಲ. ಕೆಮಿಕಲ್ ಮಿಶ್ರಿತ ಮಣ್ಣು, ವಿಷಪೂರಿತ ನೀರಿನಿಂದ ಕೃಷಿ ಮಾಡುವಂತಹ ಕೆಲಸ ಅನಿವಾರ್ಯ ಕೂಡ ಆಗಿದೆ ರೈತರಿಗೆ. ಕಾರ್ಖಾನೆಯವರು ನೀರು ಬಿಡ್ತಾ ಇದ್ದಾರೆ, ವಿಷಯುಕ್ತ ನೀರನ್ನ, ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ಬಂದ ನೀರಿನಿಂದ ಕೃಷಿ ಮಾಡಬೇಕು. ವಿಷ ಮಿಶ್ರಿತ ನದಿ ನೀರಿನಿಂದ ಬೆಳೆದಂಥ ಬೆಳೆ, ತರಕಾರಿ ಎಲ್ಲವೂ ವಿಷ. ಅದರಿಂದ ಕ್ಯಾನ್ಸರ್, ಚರ್ಮ ರೋಗ ಸೇರಿ ಮಾರಣಾಂತಿಕ ಕಾಯಿಲೆಗಳ ಆತಂಕ ಈಗ ಜನರನ್ನ ಕಾಡ್ತಾ ಇದೆ. ತುಂಗಾ ಪಾನಕ್ಕೆ ಯೋಗ್ಯವಾಗದೆ ಮಲಿನವಾಗ್ತಾ ಇರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು, ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು. ತುಂಗಭದ್ರಾ ಮಲಿನವಾಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋದನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇದೆ. ಇಂಥ ಒಂದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನು ತಡೆಗಟ್ಟಬಹುದು. ಆದರೆ ಈ ಮಲಿನ ಆಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನು ಅಲ್ಲ, ನೀನು ಅಲ್ಲ. ಸೊ ಸರ್ಕಾರ ತುಂಗಭದ್ರಾ ನದಿಯನ್ನ ಮತ್ತೆ ಪರಿಶುದ್ಧವಾಗಿಸಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಪರಿಶುದ್ಧ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಇನ್ನು ನೆಕ್ಸ್ಟ್ ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ನದಿ ನೀರು ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿಹಿ ನೀರಿನ ತುಂಗೆಗೆ ವಿಷ ಸೇರ್ತಾ ಇರೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಕಾರ್ಖಾನೆಯ ತ್ಯಾಜ್ಯದ ನೀರು ನದಿಯನ್ನ ಸೇರಿ ಅನ್ನವೂ ಕೂಡ ನಂಜಾಗ್ತಾ ಇದೆ. ಇದು ನಿಮಗೆ ನಂಬೋದಕ್ಕೆ ಆಗದೇ ಇರಬಹುದು, ಆದರೆ ಇದೇ ಸತ್ಯ ವೀಕ್ಷಕರೇ. ಅನ್ನವೂ ಕೂಡ ನಂಜಾಗ್ತಾ ಇದೆ. ಕಳ್ಳ ಮಾರ್ಗದಲ್ಲಿ ನದಿಗೆ
ಕೆಮಿಕಲ್ ನೀರು ಹರಿತಾ ಇದೆ. ತುಂಗಾಪಾನ ಅಂತ ಹೇಳ್ತೀವಿ, ಅಂತ ಪರಿಶುದ್ಧವಾದ ನೀರಿಗೆ ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ ಕಳ್ಳದಾರಿಗಳಿಂದ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ, ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಕೂಡ ಬರಡಾಗ್ತಾ ಇದೆ. ಜಮೀನು ಮೇಲೆ ಯೂಶುವಲಿ ನೀವು ನೋಡಿದಾಗ ಫಲವತ್ತಾದ ಮಣ್ಣಿರುತ್ತೆ, ಆದರೆ ಅಲ್ಲಿ ನೀವು ಆ ಜಮೀನಿಗೆ ಹೋದರೆ ಫಲವತ್ತಾದ ಮಣ್ಣು ಸಿಗ್ತಾ ಇಲ್ಲ. 1-1.5 ಇಂಚು ಕೆಮಿಕಲ್ಲೇ ಸಿಗ್ತಾ ಇದೆ. ಆ ಫಲವತ್ತಾದ ಮಣ್ಣೇ ಮಾಯ ಆಗಿದೆ ಅಂದಮೇಲೆ ಅಂಥ ಜಮೀನಲ್ಲಿ ಬೆಳೆದಂತಹ ತರಕಾರಿ, ಭತ್ತ, ಅಕ್ಕಿನ ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಏನಾಗಬೇಡ. ಇದು ಈಗ ನಮ್ಮ ಚಿಂತೆಗೆ ಕಾರಣ ಆಗಿರುವಂಥ ವಿಷಯ. ತುಂಗಭದ್ರಾ ನದಿಯುದ್ದಕ್ಕೂ ಇದೇ ರೀತಿಯ ಸಮಸ್ಯೆ ವೀಕ್ಷಕರೇ. ಹಿಂಗಾಗಿ ತುಂಗಭದ್ರಾ ಈಗ ಅಭದ್ರ. ಇನ್ನೂ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ವಿಷಯುಕ್ತ ನದಿ ನೀರಿನಿಂದ ಮಣ್ಣಿನ ಫಲವತ್ತತೆಗೂ ಕೂಡ ಆಪತ್ತು ಬಂದಿದೆ. ತುಂಗಭದ್ರೆಗೆ ಸೇರ್ತಾ ಇರುವಂಥದ್ದು ಯಾವ ರೀತಿ ವಿಷ ಅಂತಂದ್ರೆ, ಈ ಗದ್ದೆಗಳಿಗೆ ಕ್ರಿಮಿನಾಶಕವನ್ನ ಬಳಸ್ತೀವಲ್ಲ, ಅದು ಕೂಡ ಹೋಗಿ ನದಿನೇ ಸೇರ್ತಾ ಇರೋದು. ಕಾರ್ಖಾನೆಗಳ ತ್ಯಾಜ್ಯ ನೀರು ಹೋಗಿ ನದಿನೇ ಸೇರ್ತಾ ಇರೋದು. ಇನ್ನೂ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಮಣ್ಣಿನ ಮೇಲ್ಮೈ ಪದರದಲ್ಲಿ 1-1.5 ಇಂಚು ಬರೀ ಕೆಮಿಕಲ್ಲೇ. ಫಲವತ್ತಾದ ಮಣ್ಣು ಸಿಗೋದೇ ಇಲ್ಲ. ಕೆಮಿಕಲ್ ಮಿಶ್ರಿತ ಮಣ್ಣು, ವಿಷಪೂರಿತ ನೀರಿನಿಂದ ಕೃಷಿ ಮಾಡುವಂತಹ ಕೆಲಸ ಅನಿವಾರ್ಯ ಕೂಡ ಆಗಿದೆ ರೈತರಿಗೆ. ಕಾರ್ಖಾನೆಯವರು ನೀರು ಬಿಡ್ತಾ ಇದ್ದಾರೆ, ವಿಷಯುಕ್ತ ನೀರನ್ನ, ಅದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಸೊ ಅಲ್ಲಿಂದ ಬಂದ ನೀರಿನಿಂದ ಕೃಷಿ ಮಾಡಬೇಕು. ವಿಷ ಮಿಶ್ರಿತ ನದಿ ನೀರಿನಿಂದ ಬೆಳೆದಂಥ ಬೆಳೆ, ತರಕಾರಿ ಎಲ್ಲವೂ ವಿಷ. ಅದರಿಂದ ಕ್ಯಾನ್ಸರ್, ಚರ್ಮ ರೋಗ ಸೇರಿ ಮಾರಣಾಂತಿಕ ಕಾಯಿಲೆಗಳ ಆತಂಕ ಈಗ ಜನರನ್ನ ಕಾಡ್ತಾ ಇದೆ. ತುಂಗಾಪಾನಕ್ಕೆ ಯೋಗ್ಯವಾಗದೆ ಮಲಿನವಾಗ್ತಾ ಇರೋದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು, ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು. ತುಂಗಭದ್ರಾ ಮಲಿನವಾಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋದನ್ನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇವರ ಕೈಯಲ್ಲಿ ಅಧಿಕಾರ ಇದೆ. ಇಂಥ ಒಂದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದನ್ನು ತಡೆಗಟ್ಟಬಹುದು. ಆದರೆ ಈ ಮಲಿನ ಆಗ್ತಾ ಇರೋದಕ್ಕೆ ಹೊಣೆ ಯಾರು ಅನ್ನೋಂಥ ಪ್ರಶ್ನೆಯಾಗಿ ಉಳಿತಾ ಇದೆ. ನಾನೂ ಅಲ್ಲ, ನೀನೂ ಅಲ್ಲ. ಸೊ ಸರ್ಕಾರ ತುಂಗಭದ್ರಾ ನದಿಯನ್ನು ಮತ್ತೆ ಪರಿಶುದ್ಧವಾಗಿಸಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಪರಿಶುದ್ಧ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಇನ್ನು ನೆಕ್ಸ್ಟ್